ಈಗ ಈ ನೀರಿನ ಅನುಕೂಲ ನಮ್ಮ ದೇವಲಪಲ್ಲಿಯಿಂದ ಬೆಂಗಳೂರು ರಘುಪತಿ ರೆಡ್ಡಿ ಅಂತಿದ್ದಾರೆ, ಅವರು ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಇಷ್ಟು ದಿನ ಅವ್ರು ನೀರನ್ನು ಉಪಯೋಗಿಸ್ಕೊಂಡಿದ್ದೀವಿ, ಇವರೆಲ್ಲ ನೀರಿಗೆ ಏನು ಸಮಸ್ಯೆ ಏನು ಮಾಡಲಿಲ್ಲ. ಈಗ ಅವರು ನಮ್ಮ ಕಮಿಟಿ ವತಿಯಿಂದ, ನಮ್ಮ ದರ್ಗಾ ಕಮಿಟಿ ವತಿಯಿಂದ ಎಲ್ಲರಿಗೂ ತುಂಬ ಹೃದಯ ತುಂಬ ಧನ್ಯವಾದಗಳು ಸರ್. ನಮಸ್ಕಾರಗಳು. ಈಗ ದೇವಲಪಲ್ಲಿ ಗ್ರಾಮದಲ್ಲಿ ಹಜರತ್ ಬಿಬಿ ಫಾತಿಮತ್ತು ಜಹರಾ ಮತ್ತು ಹಜರತ್ ಹೈದರ್ ಅಲಿ ಬಾಬಾಜಾನ್ ಅವರದು 32ನೇ ಉರ್ಸ್ ಸುಂದಲ್ ಕಾರ್ಯಕ್ರಮ ಈಗ ಉದ್ಘಾಟನೆ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಸಾವಿರಾರು ಜನರು ಭಕ್ತರು ಸೇರುವ ನಿರೀಕ್ಷೆ ಇದೆ. ಇದು ಸುಮಾರು ಒಂದು 32-35 ವರ್ಷದಿಂದ ಇಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಇದಕ್ಕೆ ಸರಿಯಾದ ರಸ್ತೆ ವ್ಯವಸ್ಥೆಗಳು ಇರುವುದಿಲ್ಲ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು, ಇಲ್ಲಿ ಒಂದು ಮುಸಾಫಿರ್ ಖಾನ ಆಗಲಿ, ಇಲ್ಲಿ ಬಂದು ನೆಲೆಸಿರುವವರಿಗೆ ಇರೋದಕ್ಕಾಗಲಿ ಏನೂ ಸ್ವಲ್ಪ ಸಮಸ್ಯೆ ಇದೆ. ಇವುಗಳನ್ನೆಲ್ಲ ಇದು ಮಾಡಬೇಕಾಗತ್ತೆ. ವಕ್ಬೋರ್ಡ್ರವ್ರಿಗೆ ಕೊಡ್ತೀರಾ ನೀವು ದರ್ಗಾಗೆ ಬೋರ್ ನೀರು ಸಮಸ್ಯೆ, ರೋಡ್ ಸಮಸ್ಯೆ ಕರೆಕ್ಟಾಗಿ ಅನುಕೂಲ ಇದೆ? ಈಗ ವಕ್ಬೋರ್ಡ್ ಕಡೆಯಿಂದ ನಮಗೆ ಒಂದು ಕಾಂಪೌಂಡಿಂದು ಎಲ್ಲ ವ್ಯವಸ್ಥೆ ಆಗಿದೆ. ಕಾಂಪೌಂಡ್ ಗೋಡೆ ಒಂದು ಮಾಡಿಕೊಟ್ಟಿದ್ದಾರೆ, ವಕ್ಬೋರ್ಡ್ ಕಡೆಯಿಂದ ಆಗಿದೆ. ನೀರಿನ ವ್ಯವಸ್ಥೆ ಒಂದು ಇದರಲ್ಲಿ ಮೋಟ್ರ್ ಒಂದು ಸಿಕ್ಕಾಕೊಂಡ್ಬಿಟ್ಟಿದೆ, ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ. ಮತ್ತು ವಿದ್ಯುತ್ ಸಮಸ್ಯೆ ಸ್ವಲ್ಪ ಇದೆ, ಇದನ್ನು ಸ್ವಲ್ಪ ಇದು ಮಾಡಬೇಕಾಗತ್ತೆ. ಈಗ ದಾರಿದು ಸ್ವಲ್ಪ ಈ PW ದಾರಿದು ಒಂದು ಅನುಕೂಲ ಒಂದು ಮಾಡಿಕೊಡ್ಬೇಕಾಗತ್ತೆ. ಮಳೆ ಗಿಳೆ ಬಂದಾಗ ಇಲ್ಲಿ ಯಾವುದೇ ರೀತಿ ನೀರೆಲ್ಲ ಹರಿದು ಬಂದು ಇಲ್ಲಿ ಜನರು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಈ ನೀರಿಂದು ಸ್ವಲ್ಪ ದಾರಿದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ, ನೀರಿನ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ. ಇಲ್ಲಿ ಬಂದು ನಿಲ್ಲಿಸೋರಿಗೆ ಇರೋರಿಗೆ ಸ್ವಲ್ಪ ಅನುಕೂಲ ಆದರೆ ಚೆನ್ನಾಗಿರುತ್ತೆ. ಈ ಸುಂದಲ್ ಉರ್ಸ್ ಕಾರ್ಯಕ್ರಮಕ್ಕೆ ಬರೋರು ಎಲ್ಲರಿಗೂ ಇಲ್ಲಿ ಅನುಕೂಲ ಮಾಡಿಕೊಡೋದಕ್ಕೆ ನಾವೆಲ್ಲ ಬಹಳಷ್ಟು ಶ್ರಮಿಸಿದ್ದೀವಿ, ಬಹಳಷ್ಟು ಕಷ್ಟಪಟ್ಟಿದ್ದೀವಿ. ಆದರೂ ಕೂಡ ಇಲ್ಲಿ ಅನಾನುಕೂಲತೆಗಳು ಇರೋದರಿಂದ ಇದಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೂ ನಾವು ಇದನ್ನು ಹೇಳಿದ್ದೀವಿ, ಈ ರೀತಿ ಇಲ್ಲಿ ಸಮಸ್ಯೆ ಇದೆ ಅಂತ. ಕೆಲವರು ಬಂದು ಸ್ಪಂದಿಸಿ ನಮ್ಮ ಮಾತಿಗೆ ಅನುಕೂಲ ಇದು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಹಲವಾರು ಸಮಸ್ಯೆಗಳು ಇರುವುದರಿಂದ ಅವುಗಳನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥವ್ರು ಬಂದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಫಸ್ಟ್ ರೋಡು ನೀರು ಅನುಕೂಲ ಬೇಕು. ಇಲ್ಲಿ ಫಸ್ಟ್ ನಮಗೆ ಸ್ವಲ್ಪ ದಾರಿದು, ಇಲ್ಲಿ ಬಂದು ಇರೋರಿಗೆ ನೀರಿನ ಸಮಸ್ಯೆ ಇದು ಸ್ವಲ್ಪ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾವು ಮಾಡ್ಕೊಳ್ತಾ ಇದ್ದೀವಿ ಸರ್. ಸನಾವುಲ್ಲಾ ಸರ್. ಇಲ್ಲಿ ಬಹಳಷ್ಟು ವರ್ಷಗಳಿಂದ ಎಲ್ಲ ಯಾವುದೇ ಸಮುದಾಯದವರು, ಯಾವುದೇ ಜಾತಿ ಭೇದ ಮತ ಧರ್ಮ ಇಲ್ಲದೆ ಎಲ್ಲರೂ ಸಮಾನವಾಗಿ ಬಂದು ಇಲ್ಲಿ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಇಲ್ಲಿ ಬರೋರಿಗೆಲ್ಲರಿಗೂ ಆದರದ ಸುಸ್ವಾಗತ, ಎಲ್ರಿಗೂ ನಾವು ಸಮಾನತೆಯಿಂದ ಕಾಣ್ತಾ ಇದ್ದೀವಿ, ಆದರ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ದೇವಲಪಲ್ಲಿ ಗ್ರಾಮಸ್ಥರು ಮತ್ತು ದೇವಲಪಲ್ಲಿ ಸುತ್ತಮುತ್ತಲಿನ ಎಲ್ಲರಿಗೂ, ಎಲ್ಲ ಜನತೆಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ಸರ್. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮಾಡಿರ್ತೇವೆ. ಎಲ್ಲರೂ ಬಂದು, ಎಲ್ಲರೂ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲ ಬಂದು ಅನ್ನ ಪ್ರಸಾದ ಸ್ವೀಕರಿಸಬೇಕಾಗಿ ಎಲ್ಲರಿಗೂ ನಾವು ಕೋರ್ತಾ ಇದ್ದೀವಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿರ್ತೇವೆ, ಎಲ್ಲರೂ ಬರಬೇಕು. ಕವಾಲಿ ಕಾರ್ಯಕ್ರಮ ಒಂದೇ ದಿನ 2 ದಿನ ಮಾಡ್ತೀವಿ. ಎಲ್ಲ ಕವಾಲಿ ಕಾರ್ಯಕ್ರಮ ಒಂದೇ ದಿನದಲ್ಲಿ ಇರೋದ್ರಿಂದ 6 ಗಂಟೆಗೆ ಉರುಸ್ ಸಂದೋಲ್ ನಡೆಯುತ್ತೆ. ಆ ಗಂಧೋತ್ಸವ ಕಾರ್ಯಕ್ರಮವನ್ನು ನಾವು 6 ಗಂಟೆಯಿಂದ 10 ಗಂಟೆ ಒಳಗಡೆ ನಾವು ಮುಗಿಸ್ತೇವೆ. 10 ಗಂಟೆಯಿಂದ 11-11:30 ತನಕ ಎಲ್ಲ ರೆಡಿ ಮಾಡಿಕೊಂಡು 11 ಗಂಟೆಯಿಂದ ಖವಾಲಿ ಕಾರ್ಯಕ್ರಮ ಬೆಳಗ್ಗೆ 6 ಗಂಟೆ ತನಕ ಮಾಡ್ತೇವೆ. ಎಲ್ಲ ಖವಾಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸುಸ್ವಾಗತ. ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನದ 2 ಗಂಟೆಯಿಂದ ಎಲ್ಲರೂ ಬಂದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ನಮಗೆ ಸಹಕಾರ ನೀಡಿ ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಇದು ಮಾಡ್ಕೊಂಡು ಹೋದರೆ ಸಂತೋಷ. ನೀರು ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು, ನಾವು ಹೋಗಿ ನೋಡಿದ್ರೆ ಸುತ್ತಾಡಿ ತೊಟ್ಟಿನಲ್ಲಿ ತುಂಬ ನೀರಿದೆ. ಆ ನೀರು ಅನುಕೂಲ ಯಾರು ಮಾಡ್ಕೊಡ್ತಾ ಇದ್ದಾರೆ ನಿಮ್ಮನ್ನು? ಈಗ ಈ ನೀರಿನ ಅನುಕೂಲ ನಮ್ಮ ದೇವಲಪಲ್ಲಿಯಿಂದ ಬೆಂಗಳೂರು ರಘುಪತಿ ರೆಡ್ಡಿ ಅಂತಿದ್ದಾರೆ, ಅವರು ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಇಷ್ಟು ದಿನ ಅವ್ರು ನೀರನ್ನು ಉಪಯೋಗಿಸ್ಕೊಂಡಿದ್ದೀವಿ, ಇವರೆಲ್ಲ ನೀರಿಗೆ ಏನು ಸಮಸ್ಯೆ ಏನು ಮಾಡಲಿಲ್ಲ. ಈಗ ಅವರು ನಮ್ಮ ಕಮಿಟಿ ವತಿಯಿಂದ, ನಮ್ಮ ದರ್ಗಾ ಕಮಿಟಿ ವತಿಯಿಂದ ಎಲ್ಲರಿಗೂ ತುಂಬ ಹೃದಯ ತುಂಬ ಧನ್ಯವಾದಗಳು ಸರ್. ಈ ಗಂಧದ ದಿವಸ ಊಟದ ವ್ಯವಸ್ಥೆ ಯಾರ ಕಡೆಯಿಂದ? ಈ ಗಂಧೋತ್ಸವದ ದಿನ ಇಲ್ಲಿ ಊಟದ ವ್ಯವಸ್ಥೆಯನ್ನು ಬಂದುಬಿಟ್ಟು ಒದ್ಲಿ ಹನುಮಂತ ರೆಡ್ಡಿ ಅಂತಿದ್ದಾರೆ, ಅವರು ಅಪ್ರೆಡ್ಡಿ ಅಂತಿದ್ದಾರೆ, ಅವ್ರ ಮನೆ ಕಡೆಯಿಂದ ಎಲ್ಲ ಊಟದ ವ್ಯವಸ್ಥೆಯನ್ನೆಲ್ಲ ಅವರೇ ಮಾಡೋದು. ಅವರು ಪ್ರತಿ ವರ್ಷ ಇಲ್ಲ ಒದ್ಲಿ ಗ್ರಾಮದಿಂದ ಏನು ಹೇಳಕ್ಕೆ ಬಯಸ್ತೀರಾ ನೀವು? ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಅವರು ತುಂಬ ಹೃದಯಪೂರ್ವಕವಾಗಿ ಅವರು ಬಂದು ಮನಸ್ಪೂರ್ವಕವಾಗಿ ಯಾವುದೇ ಇಲ್ಲಿ ಅಡೆತಡೆಗಳು ಬರದಂತೆ ಅವರು ಇಲ್ಲೇ ನಿಂತು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅವ್ರು ನಮ್ಮ ಕಮಿಟಿ ವತಿಯಿಂದ, ನಮ್ಮ ದೇವಲಪಲ್ಲಿ ಈ ದರ್ಗಾ ಕಮಿಟಿ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಸರ್.